ಸ್ಟಡಿ ಫೆಸಿಲಿಟೇಟರ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಪ್ರಥಮ ವಿಭಕ್ತಿ. ಪ್ರಥಮ ವಿಭಕ್ತಿಗೆ ಪ್ರತ್ಯಯವಾಗಿ ಊ ಅಕ್ಷರವು ಬರುತ್ತದೆ. ಊ ಪ್ರತ್ಯಯವನ್ನು ನಾಮಪದದೊಂದಿಗೆ ಸೇರಿಸಿದಾಗ ರಾಜನು ಎಂದಾಗುತ್ತದೆ. ಎರಡನೆಯದಾಗಿ ದ್ವಿತೀಯ ವಿಭಕ್ತಿ. ದ್ವಿತೀಯ ವಿಭಕ್ತಿಗೆ ಪ್ರತ್ಯಯವಾಗಿ ಅನ್ನು ಪದವು ಬರುತ್ತದೆ. ನಾಮಪದದೊಂದಿಗೆ ಪ್ರತ್ಯಯವನ್ನು ಬಳಸಿದಾಗ ರಾಜನನ್ನು ಎಂದಾಗುತ್ತದೆ. ಮೂರನೆಯದಾಗಿ ತೃತೀಯ ವಿಭಕ್ತಿ. ತೃತೀಯ ವಿಭಕ್ತಿಗೆ ಪ್ರತ್ಯಯವಾಗಿ ಇಂದ ಪದವು ಬರುತ್ತದೆ. ನಾಮಪದದೊಂದಿಗೆ ಇಂದ ಪ್ರತ್ಯಯವನ್ನು ಬಳಸಿದಾಗ ರಾಜನಿಂದ ಎಂದಾಗುತ್ತದೆ. ನಾಲ್ಕನೆಯದಾಗಿ ಚತುರ್ಥಿ. ಚತುರ್ಥಿ ವಿಭಕ್ತಿಗೆ ಪ್ರತ್ಯಯವಾಗಿ ಗೆ, ಇಗೆ, ಕೆ, ಅಕ್ಕೆ ಬರುತ್ತದೆ. ನಾಮಪದ ರಾಜ ಎಂಬ ಪದಕ್ಕೆ ಪ್ರತ್ಯಯವನ್ನು ಬಳಸಿದಾಗ ರಾಜನಿಗೆ ಎಂದಾಗುತ್ತದೆ. ಐದನೆಯದಾಗಿ ಪಂಚಮಿ ವಿಭಕ್ತಿ. ಪಂಚಮಿ ವಿಭಕ್ತಿಯ ಪ್ರತ್ಯಯ ದೆಸೆಯಿಂದ. ಇದನ್ನು ನಾಮಪದದೊಂದಿಗೆ ಬಳಸಿದಾಗ ರಾಜನ ದೆಸೆಯಿಂದ ಎಂದಾಗುತ್ತದೆ. ಆರನೆಯದಾಗಿ ಷಷ್ಠಿ. ಷಷ್ಠಿ ವಿಭಕ್ತಿಯ ಪ್ರತ್ಯಯ ಆ. ಇದನ್ನು ನಾಮಪದದಲ್ಲಿ ಬಳಸಿದಾಗ ರಾಜನ ಎಂದಾಗುತ್ತದೆ. ಏಳನೆಯದಾಗಿ ಸಪ್ತಮಿ. ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಅಲ್ಲಿ. ನಾಮಪದದೊಂದಿಗೆ ಬಳಸಿದಾಗ ರಾಜನಲ್ಲಿ ಎಂದಾಗುತ್ತದೆ. ಎಂಟನೆಯದಾಗಿ ಸಂಬೋಧನ. ಸಂಬೋಧನ ವಿಭಕ್ತಿಗೆ ಪ್ರತ್ಯಯವಾಗಿ ಆ, ಎ, ಈ ಅಕ್ಷರಗಳು ಬರುತ್ತದೆ. ನಾಮಪದದೊಂದಿಗೆ ಬಳಸಿದಾಗ ರಾಜನೇ ಎಂದಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.